ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಬಿಗ್ ಬಾಸ್ ಸೀಸನ್ 12ರ ಟ್ಯಾಗ್ಲೈನ್ ಕಾಕತಾಳೀಯವೋ ಏನೋ, ಆರಂಭದಿಂದಾನೂ ಬಿಗ್ ಬಾಸ್ ಕಾಂಟ್ರವರ್ಸಿಗಳಿಂದಾನೇ ಸುದ್ದಿಯಾಗ್ತಾ ಇದೆ. ಈ ಬಾರಿ ಬಿಗ್ ಮನೆಯಲ್ಲಿ ವಿಭಿನ್ನ ರೀತಿಯ ಮಾತಿನ ಶೈಲಿಯಿಂದಾನೇ ಕರಾವಳಿ ಜನರ ಫೇವರಿಟ್ ಆಗಿರುವಂತಹ ರಕ್ಷಿತಾ ಶೆಟ್ಟಿಗೆ ಕಾನೂನು ಸಂಕಷ್ಟ ಎದುರಾಗುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಐದು ಸಲ ಚಪ್ಪಲಿ ತೋರಿಸಿದ್ದಾರೆ. ಇದು ದೊಡ್ಡ ನಮ್ಮ ಕರ್ನಾಟಕದಲ್ಲಿ ಕಲಾವಿದರಿಗೆ ಮಾಡಿದಂತ ಅವಮಾನ. ರಕ್ಷಿತಾ ಶೆಟ್ಟಿ ಮೇಲೆ ನಾನು ವಿರುದ್ಧ ದೂರನ್ನ ಕೊಡ್ತಿದ್ದೀನಿ. ಬಿಗ್ ಬಾಸ್ ಸೀಸನ್ 12 ಕರುನಾಡ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಿರೋ ಟ್ರೆಂಡಿಂಗ್ ಶೋ. ಆದ್ರೆ ಶೋ ಆರಂಭವಾದಾಗಿನಿಂದ ಒಂದಿಲ್ಲೊಂದು ವಿಚಾರಗಳಿಗೆ ಸದ್ದು ಮಾಡ್ತಿದೆ. ಮೊದಲು ಬಿಗ್ ಬಾಸ್ ಸೆಟ್ ಇರೋ ಜಾಲಿವುಡ್ ಮಾಡಿದ ಎಡವಟ್ಟಿನಿಂದ ಬಿಗ್ ಮನೆಗೆ ಬೀಗ ಬಿತ್ತು. ಇದು ಮಾಸು ಬೆನ್ನಲ್ಲೇ ಸ್ಪರ್ಧಿ ಅಶ್ವಿನಿ ಗೌಡ ಆಡಿದ ಅವಹೇಳನಾ ಮಾತಿನ ಆರೋಪ. ಈ ಬೆನ್ನಲ್ಲೇ ಮತ್ತೊಂದು. ಕರಾವಳಿ ಬೆಡಗಿ ರಕ್ಷಿತಾಗೆ ಶುರುವಾಗುತ್ತಾ ಕಾನೂನು ಸಂಕಷ್ಟ. ರಕ್ಷಿತಾ ವಿರುದ್ಧ ರೊಚ್ಚಿಗೆದ್ದ ಕುಶಲ ಕಲಾವಿದರ ವೃಂದ ಯಾಕೆ? ಬಿಗ್ ಮನೆಯ ಮೊದಲ ದಿನವೇ ಔಟ್ ಆಗಿ ಕಂಬ್ಯಾಕ್ ಮಾಡಿದ ರಕ್ಷಿತಾ ಸಖತ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ಕಾರಣ ಅವರ ಮಾತಿನ ಶೈಲಿ. ಆದ್ರೆ ಇದೇ ರಕ್ಷಿತಾಗೆ ಈಗ ಕಾನೂನಿನ ಸಂಕಷ್ಟ ಎದುರಾಗಿದೆ. ಕಾರಣ ಇಷ್ಟೇ, ಬಿಗ್ ಮನೆಯಲ್ಲಿ ಜಗಳ ಆಡೋದ್ ಕಾಮನ್. ಈ ವೇಳೆ ಸಹಸ್ಪರ್ಧಿ ಅಶ್ವಿನಿ ವಿರುದ್ಧ ಆಡಿರೋ ಅದೊಂದು ಮಾತು ಇದೀಗ ಚರ್ಚೆಗೆ ಗ್ರಾಸವಾಗ್ತಿದೆ. ಹೀಗೆ ಜಗಳ ಆಡೋ ಸಂದರ್ಭದಲ್ಲಿ ಅಶ್ವಿನಿ ಅವರಿಗೆ ನಿಮ್ಮ ಧಾರಾವಾಹಿ ಹೊರಗಿಟ್ಕೊಳ್ಳಿ ಅಂತ ರಕ್ಷಿತಾ ಹೇಳಿದ್ರು. ಹೀಗಾಗಿ ರಕ್ಷಿತಾ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕುಶಲ ಕಲಾವೃಂದ ನಗರ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದೆ. ಅಷ್ಟಲ್ಲದೆ ಈ ಬಗ್ಗೆ ರಂಗಭೂಮಿ ಕಲಾವಿದೆ ಕುಶಲ ನಗರ ಪೊಲೀಸ್ ಕಮಿಷನರ್ಗೆ ದೂರು ಕೊಡೋಕೆ ಮುಂದಾಗಿದ್ದಾರೆ. 5 ಸಲ ಚಪ್ಪಲಿ ತೋರಿಸಿದ್ದಾರೆ ಅಂತ. ಇದು ದೊಡ್ಡ ನಮ್ಮ ಕರ್ನಾಟಕದಲ್ಲಿ ಕಲಾವಿದರಿಗೆ ಮಾಡಿದಂಥ ಅವಮಾನ. ರಕ್ಷಿತಾ ಶೆಟ್ಟಿ ಮೇಲೆ ನಾನು ವಿರುದ್ಧ ದೂರನ್ನ ಕೊಡ್ತಿದ್ದೀನಿ. ಮತ್ತೆ ತತ್ಕ್ಷಣ ಶೋನಲ್ಲೇ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಗೌಡ ಅವ್ರನ್ನ ಕ್ಷಮೆ ಕೇಳಬೇಕು. ನಿನ್ನೆ ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಈ ವಿಚಾರ ಪ್ರಸ್ತಾಪಿಸಿದ್ದು, ರಕ್ಷಿತಾ 5 ಸರಿ ಚಪ್ಪಲಿ ತೋರಿಸ್ತಾರೆ ಅಂತಾನೂ ಆರೋಪ ಮಾಡಿದ್ದಾರೆ. ಇದೇ ವೇಳೆ ಸಹಸ್ಪರ್ಧಿ ಕಾವ್ಯ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚನ ಪಂಚಾಯಿತಿಯಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾಳೆ ರಕ್ಷಿತಾ ವಿರುದ್ಧ ಅಧಿಕೃತವಾಗಿ ದೂರು ದಾಖಲು ಮಾಡುವುದಾಗಿ ಕುಶಲ ಕಲಾವೃಂದ ಹೇಳ್ತಿದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಮತ್ತೇನು ಬೆಳವಣಿಗೆ ಆಗಲಿದೆ ಕಾದ್ ನೋಡಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.